ಹಲೋ ನಮಸ್ಕಾರ, ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಾಯನಾಡಲ್ಲಿ ಯಾವ ಒಂದು ರೆಸಾರ್ಟಲ್ಲಿ ಉಳ್ಕೊಂಡಿದ್ದೋ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆ ರೆಸಾರ್ಟ್ ಫುಲ್ ಟೂರ್ ಮಾಡ್ತಾ ಇದ್ದೀನಿ. ವಾಯನಾಡಿನ ಹಚ್ಚ ಹಸಿರಿನ ಕಾಡು ತೋಟಗಳ ಮಧ್ಯದಲ್ಲಿ ನೆಲೆಗೊಂಡಿರುವ ಈ ಒಂದು ರೆಸಾರ್ಟ್ ಸುಮಾರು 30 ಎಕರೆಗಳಷ್ಟು ಸುಂದರವಾದ ಒಂದು ಭೂಮಿಯನ್ನು ಒಳಗೊಂಡಿದೆ. ಈ ರೆಸಾರ್ಟ್ನ ಹೆಸರು ವೈತಿರಿ ವಿಲೇಜ್ ರೆಸಾರ್ಟ್ ಅಂತ. ಕ್ಲಬ್ ಮಹೇಂದ್ರದಿಂದ ಈ ಒಂದು ಪ್ರಾಪರ್ಟಿ ಇಲ್ಲಿ ಇರೋದು. ಕ್ಲಬ್ ಮಹೇಂದ್ರದ ಒಂದು ಅಂಗಸಂಸ್ಥೆ ಆಗಿದೆ ಈ ವಾಯನಾಡಿನ ವೈತಿರಿ ವಿಲೇಜ್ ರೆಸಾರ್ಟ್. ಹಾಗೆ ಪ್ರಕೃತಿ ಮತ್ತು ಶಾಂತತೆಯನ್ನು ಪ್ರೀತಿಸುವ ಜನರಿಗೆ ಈ ಒಂದು ರೆಸಾರ್ಟ್ ತುಂಬ ಉತ್ತಮವಾಗಿರುವಂತಹ ಆಪ್ಷನ್ ಅಂತ ಹೇಳ್ಬಹುದು. ತುಂಬ ಅತ್ಯದ್ಭುತವಾಗಿದೆ ಈ ಒಂದು ರೆಸಾರ್ಟ್. ನೋಡಿ, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊಂಪಾದ ಅರಣ್ಯ ಪ್ರದೇಶ ಇರುವ ಈ ವೈತಿರಿ ವಿಲೇಜ್ ರೆಸಾರ್ಟ್ ಕೇರಳದ ವಾಯನಾಡಲ್ಲಿರುವ ಪ್ರಮುಖ ರೆಸಾರ್ಟ್ಗಳಲ್ಲಿ ಒಂದಾಗಿದೆ. ಮತ್ತು ವೈತಿರಿ ವಿಲೇಜ್ ರೆಸಾರ್ಟ್ ಕ್ಲಬ್ ಮಹೇಂದ್ರ ಅಂಗಸಂಸ್ಥೆ ಆಗಿದೆ. ನಾನು ಆಗಲೇ ಹೇಳ್ದಾಗೆ ಕ್ಲಬ್ ಮಹೇಂದ್ರ ಬಂದು ಅದು ಅತ್ಯದ್ಭುತವಾದಂತಹ ಒಂದು ರೆಸಾರ್ಟ್ ಆಗಿದೆ. ಆ ರೆಸಾರ್ಟ್ನ ಒಂದು ಅಂಗಸಂಸ್ಥೆ ಈ ವೈತಿರಿ ವಿಲೇಜ್ ರೆಸಾರ್ಟ್. ಇಲ್ಲಿ ನಮಗೆ ಅಗತ್ಯವಿರುವ ಪ್ರತಿಯೊಂದು ಸೌಕರ್ಯಗಳು ಸಹ ಸಿಗುತ್ತೆ. ನಾವೀಗ ರಿಸೆಪ್ಷನ್ ಹತ್ರ ಹೋಗ್ತಾ ಇದ್ದೀವಿ. 24 hours ಇರುತ್ತೆ. ನಾವು ಯಾವಾಗ ಕಾಲ್ ಮಾಡಿದ್ರು ನಮಗೇನೇ ಬೇಕು ಅಂದ್ರೂ ಅದನ್ನು ಇವರು ಒದಗಿಸಿ ಕೊಡ್ತಾರೆ. ಈ ರೆಸಾರ್ಟಲ್ಲಿ ಏನೇನು ಫೆಸಿಲಿಟಿ ಇದೆ ಅಂತ ಇಲ್ಲಿ ನೋಡಿ ಹಾಕಿದ್ದಾರೆ ಒಂದು ಬೋರ್ಡಲ್ಲಿ. ಕೆಲವಕ್ಕೆ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ. ಈ ಫಿಶ್ ಸ್ಪಾ ಮತ್ತು ಜಿಪ್ ಲೈನ್ ಇದಕ್ಕೆಲ್ಲ ಇಷ್ಟಿಷ್ಟು ಅಮೌಂಟ್ ಅಂತ ಫಿಕ್ಸ್ ಇರುತ್ತೆ. ಈ ರಿಸೆಪ್ಷನ್ ಬ್ಯಾಕ್ ಸೈಡಲ್ಲಿ ನಾನೀಗ ತೋರಿಸ್ತಿದ್ದೀನಲ್ಲ ಎದುರುಗಡೆ, ಈ ಒಂದು ಸ್ಥಳದಲ್ಲಿ ನಿಮ್ಗೆ ಏನಾದ್ರು ಕಾಂಪ್ಲಿಮೆಂಟರಿ ಲಂಚ್ ಮತ್ತು ಡಿನ್ನರ್ ಇದ್ದರೆ ಈ ಒಂದು ಪ್ಲೇಸಿಗೆ ಬಂದು ತಿನ್ನಬೇಕಾಗುತ್ತೆ. ಹಾಗೆ ವಿತ್ ಲೈವ್ ಮ್ಯೂಸಿಕ್ ಇರುತ್ತೆ. ಎಂಜಾಯ್ ಮಾಡಿಕೊಂಡು ನಾವಿಲ್ಲಿ ಊಟವನ್ನು ಮಾಡಬಹುದು. ಹಾಗೆ ನಮಗೆ ಬೆಳಗಿನ ತಿಂಡಿ ಕೂಡ ಕಾಂಪ್ಲಿಮೆಂಟ್ರಿ ಇರುತ್ತೆ. ಆದರೆ ಅದನ್ನು ನಾವು ಬೇರೆ ಸ್ಥಳದಲ್ಲಿ ಹೋಗಿ ತಿನ್ನಬೇಕಾಗುತ್ತೆ. ಅದು ಈ ರಿಸೆಪ್ಷನಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುತ್ತೆ. ಈ ಪ್ರಕೃತಿ, ಈ ಕಾಡು ಅಥವಾ ತೋಟಗಳ ಮಧ್ಯದಲ್ಲಿ ನಡ್ಕೊಂಡು ಹೋಗಿ ತಿನ್ನೋದೇ ಒಂದು ಚೆಂದ ಅಂತ ಅನಿಸ್ಬೋದು. ಅದನ್ನು ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಲ್ಲಿ ಅಂತ. ಈಗ ನೋಡಿ, ನಾವು ನಮ್ಮ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ 3 ವಿಧವಾದಂತಹ ರೂಮ್ ಇರುತ್ತೆ. ಎಲ್ಲ ರೂಮ್ಗೂ ಒಂದೊಂದು ಥರ ಪ್ರೈಸ್ ಇರುತ್ತೆ. ನೀವು ಇವ್ರ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡು ಬರಬಹುದು. ಯಾಕೆಂದರೆ ಒಂದೊಂದು ಸೀಸನ್ಗೆ ಒಂದೊಂದು ರೀತಿಯಾದಂತಹ ಪ್ರೈಸ್ನ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ ಇವರು. ಈಗ ನಾವಿಲ್ಲಿ ಬುಕ್ ಮಾಡಿದ್ದು ಚಿಕ್ಕ ರೂಮೇನೆ. ನೀವು ಏನಾದರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಇರಬೇಕು ಅಂತ ಅನಿಸಿದರೆ ಬೇರೆ ಬೇರೆ ರೂಮ್ಸ್ ಇದೆ. ದೊಡ್ಡದಾಗಿರುವಂತಹ ಬೇರೆ ಆಪ್ಷನ್ಸ್ ಕೂಡ ಇದ್ದಾವೆ. ನೀವು ಆನ್ಲೈನಲ್ಲಿ ನೋಡಿಕೊಂಡು ಬುಕ್ ಮಾಡ್ಕೋಬಹುದು. ಈಗ ನೋಡಿ, ನಾನು ರೂಮ್ ಟೂರ್ ಮಾಡ್ತಾ ಇದ್ದೀನಿ. ನಮಗೆ ಎಕ್ಸ್ಟ್ರಾ ಟವಲ್ಸ್ ಹಾಗೆ ಡೆಂಟಲ್ ಕಿಟ್ ಇಟ್ಟಿರ್ತಾರೆ. ಬಾಡಿ ಲೋಷನ್, ಶಾಂಪೂ, ಸೋಪು ಪ್ರತಿಯೊಂದನ್ನು ಇಟ್ಟಿರ್ತಾರೆ. ಹೇರ್ ಡ್ರೈಯರ್ ಇಟ್ಟಿದ್ದಾರೆ. ಹಾಗೆ ರೂಮಲ್ಲಿ ನೋಡಿ ಈ ರೀತಿ ಇದೆ. ಫ್ಯಾನ್ ಇದೆ, AC ಇದೆ, ಮತ್ತು ಕಬೋರ್ಡ್ಸ್ ಇದೆ. ಹಾಗೆ ಒಳ್ಳೆ ವ್ಯೂ ಕೂಡ ಇದೆ ವಿಂಡೋಯಿಂದ. ಮತ್ತು ನಮಗೆ ಕಾಫಿ ಟೀ ಬೇಕು ಅಂದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಇಲ್ಲಿ ಇಟ್ಟಿರ್ತಾರೆ. ಹಾಲಿನ ಪ್ಯಾಕೆಟ್ಗಳು, ಹಾಲು ಪೌಡರು ಆ ರೀತಿ ಎಲ್ಲ.
ಹಾಗೆ ನಮ್ಮ ರಜಾ ದಿನವನ್ನು ಸ್ಮರಣೀಯವಾಗಿ ಇಡಲು ನಾವಿಲ್ಲಿ ಹಲವಾರು ವಿನೋದ ತುಂಬಿದ ಚಟುವಟಿಕೆಗಳನ್ನು ನೋಡಬಹುದು. ಈ ರೆಸಾರ್ಟಲ್ಲಿ ಇನ್ಫಿನಿಟಿ ಪೂಲ್, ಕೃತಕ ಜಲಪಾತ, ತೂಗು ಸೇತುವೆ, ಸೈಕ್ಲಿಂಗ್, ಲೈವ್ ಪೇಂಟಿಂಗ್ ಹಾಗೆ ಬಿಲ್ಲುಗಾರಿಕೆ ಕೂಡ ಇದೆ. ಈಗ ನೋಡಿ ನಾವಿಲ್ಲಿ ಬಿಲ್ಲುಗಾರಿಕೆ ಮಾಡಬಹುದು. ನಮಗೆ ಗೊತ್ತಿಲ್ಲ ಅಂದರೆ ಅವರು ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಹಾಗೆ ಸೈಡಲ್ಲಿ ನಿಮಗೆ ನೆಟ್ ಕಾಣಿಸ್ತಿರ್ಬೋದು, ಕ್ರಿಕೆಟ್ ಕೂಡ ಇಲ್ಲಿ ಆಡಬಹುದು. ಮತ್ತು ಜಿಪ್ಲೈನ್ ಕೂಡ ಇರುತ್ತೆ, ಫಿಶ್ ಸ್ಪಾ ಇದೆ, ಮತ್ತು ಈಜುಕೊಳ ಸಪ್ರೇಟಾಗಿ ಇನ್ನೊಂದಿದೆ. ಈಗ ನಾವು ಕೃತಕ ಜಲಪಾತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ಇಲ್ಲಿ ಒಂದು ನದಿ ಕೂಡ ಹರಿಯುತ್ತೆ ಈ ಒಂದು ರೆಸಾರ್ಟ್ ಒಳಗಡೆನೆ. ಅದೊಂದು ಇಲ್ಲಿ ಅತ್ಯುತ್ತಮವಾಗಿರುವಂತಹ ಆಕರ್ಷಣೆ ಅನ್ಬೋದು ಈ ರೆಸಾರ್ಟ್ದು. ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇದೆ. ನೋಡಿ ಇಲ್ಲೇನೆ ಅದು ಮಾಡೋದು. ಅವರು ಇರೋದಿಲ್ಲ ಯಾವಾಗ್ಲೂ. ಇಲ್ಲಿ ಫೋನ್ ನಂಬರ್ ಹಾಕಿರ್ತಾರೆ. ಆ ನಂಬರ್ಗೆ ನಾವು ಕಾಲ್ ಮಾಡಿದರೆ ಅವರು ಬಂದು ನಮಗೆ 500 ರೂಪೀಸ್ ಇಸ್ಕೊಂಡು ಇಲ್ಲಿ ಲೈವ್ ಪೇಂಟಿಂಗ್ ಮಾಡಿಕೊಡ್ತಾರೆ. ಇಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಒಂದು, ಇನ್ನೊಂದು ಇನ್ಫಿನಿಟಿ ಪೂಲ್ ಅಂತ ಇನ್ನೊಂದಿದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಕೃತಕ ಜಲಪಾತದ ಹತ್ರನೇ ಅದನ್ನು ಕೂಡ ಇರೋದು. ಹಾಗೆ ನೋಡಿ, ಇದು ತೂಗು ಸೇತುವೆ ಪಕ್ಕನೇ ಫಿಶ್ ಸ್ಪಾ ಇದೆ. ಇಲ್ಲಿ 150 ಆರ್ 200 ರೂಪೀಸ್ ಇಸ್ಕೋತಾರೆ ಒಂದು 15 ಅಥವಾ 10 ಮಿನಿಟ್ಸ್ಗೆ. ಇದು ನೋಡಿ ತೂಗು ಸೇತುವೆ. ಈ ತೂಗು ಸೇತುವೆ ಕೆಳಗಡೆನೆ ನದಿ ಹರಿಯೋದು. ತುಂಬಾ ಅತ್ಯದ್ಭುತವಾಗಿದೆ ಈ ಸ್ಥಳವಂತೂ. ಈ ರೆಸಾರ್ಟ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ತಪ್ಪಾಗಲ್ಲ. ಹಾಗೆ ಕೃತಕ ಜಲಪಾತ ಮತ್ತು ಇನ್ಫಿನಿಟಿ ಪೂಲ್ ಒಂದೇ ಕಡೆ ಇರೋದು ಅಂತ ಹೇಳಿದ್ನಲ್ಲ, ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮೇಲ್ಗಡೆನೇ ಇರೋದು. ನಾವು ಉಳ್ಕೊಂಡಿದ್ದ ರೂಮಿಂದ ಈ ಕೃತಕ ಜಲಪಾತ ನೋಡೋದಕ್ಕೆ ಬರೋಕ್ಕೆ ಒಂಥರ ಟ್ರೆಕ್ಕಿಂಗ್ ಫೀಲ್ ಬರುತ್ತೆ. ಯಾಕೆಂದರೆ ಸುಮಾರು ಅಲ್ಲಿಂದ ಒಂದು 700 ಮೀಟ್ರು ಅಥವಾ ಹತ್ತತ್ರ 1 ಕಿಲೋಮೀಟ್ರ್ ದೂರದಲ್ಲಿ ಇದೆ ಇದು. ಅದಕ್ಕೋಸ್ಕರ ಒಂಥರ ಟ್ರೆಕ್ಕಿಂಗ್ ಅನಿಸ್ಬೋದು. ನೋಡಿ ಇದೇನೆ ಕೃತಕ ಜಲಪಾತ ಹಾಗೆ ಇನ್ಫಿನಿಟಿ ಪೂಲ್. ಮತ್ತೆ ಇಲ್ಲೇನೆ ಮೇಲ್ಗಡೆನೆ ಆ ಕೃತಕ ಜಲಪಾತದ ಹತ್ರನೇ ಜಿಪ್ ಲೈನ್ ಇದೆ.
ಹಾಗೆ ನೋಡಿ ಇನ್ಫಿನಿಟಿ ಪೂಲ್ ತುಂಬ ಚೆನ್ನಾಗಿದೆ. ನಾವು ಈ ರೆಸಾರ್ಟಿಗೆ ಬಂದಾಗ ಈ ರೆಸಾರ್ಟಿಗಂತಲೇ ಅರ್ಧ ದಿನ ಮೀಸಲಿಡಬೇಕಾಗುತ್ತೆ. ಅಷ್ಟು ಅಡ್ವೆಂಚರಸ್ ಗೇಮ್, ಈ ರೀತಿ ಕೃತಕ ಜಲಪಾತ, ತೂಗು ಸೇತುವೆ ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಹೋಗಬಹುದು. ಈ ವೈತಿರಿ ವಿಲೇಜ್ ರೆಸಾರ್ಟಿಂದ ನಮಗೆ ನೋಡೋ ಪ್ಲೇಸ್ಗಳು ಸಹ ಅಷ್ಟೇ ಹತ್ರದಲ್ಲಿ ಇದೆ. ವೈತಿರಿ ವಿಲೇಜಲ್ಲೇ ನಮಗೆ 2-3 ಪ್ಲೇಸ್ ಸಿಗುತ್ತೆ ನೋಡೋದಕ್ಕೆ ನಿಯರ್ ಬೈ. ಮತ್ತು ಎಡಕಲ್ ಕೇವ್ಸು, ಎಡಕಲ್ ಗುಡ್ಡ ನೀವೆಲ್ಲ ನೋಡೇ ಇರ್ತೀರ. ಜಯಂತಿ ಅಮ್ಮ ಅವ್ರದ್ದು ಫಿಲಮ್ ಅದು ಕೂಡ ಇಲ್ಲೇ ಹತ್ರ ಇದೆ, ಎಡಕಲ್ ಗುಡ್ಡ. ಅದು ಬಿಟ್ಟರೆ ಬೇರೆ ಚಂಬಾರ ಪೀಕ್ ಅಂತ ಇದೆ, ಮತ್ತು ಒಂದು ವಾಟರ್ಫಾಲ್ ಇದೆ ನಿಯರ್ ಬೈ. ತುಂಬ ಚೆನ್ನಾಗಿರೋ ಪ್ಲೇಸಸ್ಗಳಿದ್ದಾವೆ ಹತ್ರದಲ್ಲಿ. ಹಾಗೆ ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಟಿಫನ್ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಡೆಯೋದಕ್ಕೆ ಆಗಲಿಲ್ಲ ಅಂದರೆ ಕ್ಯಾಬ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ನೋಡಿ ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು ತೂಗು ಸೇತುವೆ ತೋರಿಸಿದ್ನಲ್ಲ, ಅಲ್ಲೇ ಟಿಫನ್ ತಿನ್ನೋದಕ್ಕೆ ನಮಗೆ ರೆಸ್ಟೋರೆಂಟ್ ಇರೋದು. ಎದುರುಗಡೆ ನಿಮಗೆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇನೇ ರೆಸ್ಟೋರೆಂಟ್. ಟಿಫನ್ ತಿನ್ನೋದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿರೋದು, ಇಲ್ಲಿಗೇನೆ ಬರೋದು. ಹಾಗೆ ನಮಗೆ ಕೇರಳದಲ್ಲಿ ಅಥವಾ ಈ ಒಂದು ಹೋಟೆಲಲ್ಲಿ ವೆಜ್ ಇದ್ದರೆ ತುಂಬ ಆಪ್ಷನ್ಸ್ ಇರೋದಿಲ್ಲ. ಬೇರೆ ಕಡೆ ಕೇರಳದಲ್ಲೂ ಅಷ್ಟೇ, ನಾವು ಹೊರಗಡೆ ಹೋಟೆಲಲ್ಲಿ ಹೋಗಿ ತಿಂತೀವಿ ವೆಜ್ ಅವರು ಅಂದರೆ ಸ್ವಲ್ಪ ಇರಿಸು ಮುರುಸಾಗುತ್ತೆ. ಏಕೆಂದರೆ ಇಲ್ಲಿ ಬೀಫ್ ತಿಂತಾರೆ, ನಿಮಗೆ ಗೊತ್ತು, ಎಲ್ಲ ಹೋಟೆಲಲ್ಲೂ ಇದ್ದೇ ಇರುತ್ತೆ ಅದು. ಸೊ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಗೆ ಹೋದ್ರೂ ನಮ್ಮ ಕಡೆ ಥರ ಟೇಸ್ಟ್ ಇರೋದಿಲ್ಲ. ಇಲ್ಲಿ ಕೇರಳದಲ್ಲಿ ದೋಸೆ ಇರಬಹುದು, ಬೇರೆ ಐಟಮ್ಸ್ ಎಲ್ಲ ನಮ್ಮ ಥರ ಟೇಸ್ಟ್ ಅಂತೂ ಇವರು ಮಾಡೋದಿಲ್ಲ. ಇವ್ರದ್ದೇ ವೆರೈಟಿ ಆಗಿರೋ ಫುಡ್ಡು, ಅಂದರೆ ಈ ಕೇರಳದ ಟ್ರೆಡಿಷನಲ್ ಫುಡ್ ತಿಂದರೆ ಅದು ಟೇಸ್ಟಿಯಾಗಿರುತ್ತೆ. ಇದು ನೋಡಿ ರೆಸ್ಟೋರೆಂಟು. ಇದು ನಾನು ಮಂಡೇ ಮಾರ್ನಿಂಗ್ ಮಾಡಿದ್ದು, ಅದಕ್ಕೋಸ್ಕರ ಖಾಲಿ ಹೊಡಿತಿದೆ. ಸಂಡೇ ಬಂದರೆ ಹೆವಿ ರಶ್ ಇರುತ್ತೆ. ಇದು 2 ಕೌಂಟರ್ಸ್ ಇಟ್ಟಿರ್ತಾರೆ. ಆ್ಯಕ್ಚುಲಿ ಬಫೆ ಟೈಪ್ ಇರುತ್ತೆ, ಬಫೆ ಟೈಪೇನೆ 2 ಕೌಂಟರ್ ಇಟ್ಟಿರ್ತಾರೆ. ಆದರೆ ಇವತ್ತು ಒಂದೇ ಕೌಂಟರ್ ಇಟ್ಟಿದ್ದು. ಇವ್ರದ್ದು ಕೇರಳದು ಏನೇನು ಸ್ಪೆಷಲ್ ಇರುತ್ತೆ ಅದೆಲ್ಲ ಇಲ್ಲಿ ಇಟ್ಟಿರ್ತಾರೆ ಫುಡ್ಡಲ್ಲಿ. ಇದು ನೋಡಿ ಮಿಲ್ಕ್ ಶೇಕ್ ಮತ್ತು ಲಸ್ಸಿ ಇಟ್ಟಿದ್ದಾರೆ. ಹಾಗೆ ದೋಸೆ ಮತ್ತು ಪೂರಿ ಬೇಕು ಅಂದರೆ ಪೂರಿ. ಈ ದೋಸೆ ಏನೇ ಅಂದ್ರೂ ನಮ್ಮ ಥರ ಟೇಸ್ಟ್ ಬರಲ್ಲ, ಕೇರಳದವ್ರು ಮಾಡೋದು. ಟೊಮೊಟೊ ಚಟ್ನಿ, ಹಾಗೆ ಕಾಯಿ ಚಟ್ನಿ, ಇಡ್ಲಿ, ಉದ್ದಿನ ವಡೆ, ಸಾಂಬಾರ್, ಮತ್ತು ಅದು ಬಿಟ್ಟರೆ ಕೇರಳದ ಏನೇನು ಸ್ಪೆಷಲ್ ಇರುತ್ತೆ ಅವ್ರದ್ದು ಟಿಫನ್ನು ಆ ರೀತಿ ಎಲ್ಲ ಇಟ್ಟಿರ್ತಾರೆ. ಕಾಫಿ ಟೀ ಇದೆ ನೋಡಿ ಇಲ್ಲಿ. ಅದು ಬಿಟ್ಟರೆ ಬ್ರೆಡ್ ಟೋಸ್ಟ್ ಮಾಡ್ಕೋಬಹುದು. ಹಾಗೆ ನಾನ್ ವೆಜ್ ಇರುತ್ತೆ ಈ ಕಡೆ. ಕಾರ್ನ್ ಫ್ಲೇಕ್ಸ್ ಬೇಕು ಅಂದರೆ ಅದನ್ನು ತಿನ್ಬಹುದು, ಅಥವಾ ಆಮ್ಲೆಟ್ ಬೇಕು ಅಂದರೆ ಅವರೇ ಮಾಡಿಕೊಡ್ತಾರೆ. ಇದಿಷ್ಟು ಈ ವೈತಿರಿ ವಿಲೇಜ್ ರೆಸಾರ್ಟ್ ವಿಡಿಯೋ. ಈ ರೆಸಾರ್ಟ್ ನಿಮಗೆ ಇಷ್ಟ ಆಗಿದ್ದರೆ ನೀವೊಂದ್ಸಲಿ ಬಂದು ವಿಸಿಟ್ ಮಾಡಬಹುದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಇದೇ ರೀತಿ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.